ಎಲ್ರಿಗೂ ನಮಸ್ಕಾರ. ಅಸ್ಸಲಾಂ ವಲೈಕುಮ್, ಜಿಂದಾಬಾದ್, ಜೈ ಭೀಮ್. ನನ್ನ ಹೆಸರು MK ಸಾಹೇಬ್ ನಂಗೇಸ್ನಲ್ಲಿ. ಕೊಪ್ಪಳ ಜಿಲ್ಲೆ. ಕಾಶ್ಮೀರದಲ್ಲಿ ನಡೆದಂಥ ಘಟನೆ ತುಂಬ ಖಂಡನೀಯ, ಆಗಬಾರ್ದಿತ್ತು, ಆಗಿದೆ. ತುಂಬ ಹೇಯ ಕೃತ್ಯ. ಅದನ್ನು ಯಾರೂ ಕೂಡ ಭಾರತದ ಮುಸ್ಲಿಮರು ಯಾರೂ ಕೂಡ ಅದನ್ನು ಒಪ್ಪೋದಿಲ್ಲ ಮತ್ತು ಅದನ್ನು ಯಾರೂ ಕೂಡ ಸಮರ್ಥನೆ ಮಾಡೋದಿಲ್ಲ. ಆ ಘಟನೆಯಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಕಾಶ್ಮೀರದ ಮುಸ್ಲಿಮರು ಸಾಧ್ಯವಾದಷ್ಟು ಮಟ್ಟಿಗೆ ಅಲ್ಲಿನ ಜನಗಳನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಟೆರರಿಸ್ಟ್ಗಳಿಂದ ಅವರ ಬದುಕನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಒಬ್ಬ ಯುವಕ ಆ ಬಂದೂಕನ್ನು, ಟೆರರಿಸ್ಟ್ನ ಕೈಯಲ್ಲಿರೋ ಬಂದೂಕನ್ನು ಕಸಿದುಕೊಳ್ಳೋಕೆ ಹೋಗಿ ಗುಂಡೇಟಿನ ಸತ್ತಿದ್ದಾನೆ. ಅದೆಷ್ಟೋ ಜನ ತಮ್ಮ ಕೈಲದೆಲ್ಲ ಪ್ರಯತ್ನ ಮಾಡಿದ್ದಾರೆ. ಕೆಲವೊಬ್ಬರು ಬಿಸ್ಮಿಲ್ಲಾ ಅಂತಂದೇಳಿ ಅವ್ರ ಪ್ರಾಣವನ್ನು ಉಳಿಸ್ಲಿಕ್ಕೂ ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲಿ ಸತ್ತದ್ದು ಮನುಷ್ಯರು. ನಾವು ಆಲೋಚಿಸಬೇಕಾಗಿದ್ದು, ಅಲ್ಲಿ ಮನುಷ್ಯರು ಸತ್ರು, ಮನುಷ್ಯತ್ವ ಸಾಯ್ತಾ ಇದೆ. ಟಿ ವಿಗಳಲ್ಲಿ ಮುಸ್ಲಿಂ ದ್ವೇಷಗಳನ್ನು ಬಿತ್ತಾ ಇದ್ದಾರೆ. ಪ್ರತಿದಿನ ಮುಸ್ಲಿಂ ದ್ವೇಷಗಳು ಬಿತ್ತಾ ಇದ್ದಾರೆ. ನನ್ನ ಜೊತೆ ತಟ್ಟೆಯಲ್ಲಿ ಊಟ ಮಾಡುವಂಥ ಹುಡುಗ ಇವತ್ತು ನನ್ನನ್ನೇ ಪ್ರಶ್ನೆಯಿಂದ ನೋಡ್ತಾ ಇದ್ದಾನೆ, ಅನುಮಾನದಿಂದ ನೋಡ್ತಾ ಇದ್ದಾನೆ. ನನ್ನ ಕೈಯಲ್ಲಿ ಶಿಕ್ಷಣ ಪಡೆದಂಥ ಹುಡುಗ ನನ್ನ ಅನುಮಾನದಿಂದ ನೋಡ್ತಾ ಇದ್ದಾನೆ. ನನ್ನಿಂದ ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮವನ್ನು ಕಲಿದಂಥ ಹುಡುಗ ನನ್ನ ರಾಷ್ಟ್ರ ಪ್ರೇಮವನ್ನು ಅನುಮಾನದಿಂದ ನೋಡ್ತಾ ಇದ್ದಾನೆ. ನನ್ನ ಜೊತೆ ಆಟ ಆಡಿದ್ದ ನನ್ನ ಸ್ನೇಹಿತರು ನಮ್ಮನ್ನು ಅನುಮಾನದಿಂದ ನೋಡ್ತಾ ಇದ್ದಾರೆ. ನನಗೆ ಕಲಿಸಿದ ಶಿಕ್ಷಕ, ನನಗೆ ಕಲಿಸಿದ ಶಿಕ್ಷಕಿಯರು ನನ್ನ ಅನುಮಾನದಿಂದ ನೋಡ್ತಾ ಇದ್ದಾರೆ. ನನ್ನದೇ ರಕ್ತ ದಾನ ಪಡೆದಂಥ, ನಾ ಕೊಟ್ಟ ರಕ್ತದಿಂದ ಪ್ರಾಣ ಉಳಿಸ್ಕೊಂಡಂಥ ಜನರು ಅನುಮಾನದಿಂದ ನೋಡ್ತಾ ಇದ್ದಾರೆ. ಯಾಕೆ ನೋಡ್ತಾ ಇದ್ದಾರೆ ನಮ್ಮನ್ನ? ಅಂದರೆ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದ ತಪ್ಪ, ಅಥವಾ ಮುಸ್ಲಿಮ್ನಾಗಿದ್ದ ತಪ್ಪ, ಅಥವಾ ಆ ಲೇಬಲಲ್ಲಿ ಬದುಕ್ತಿರೋ ತಪ್ಪ? ಲಾಡನ್ ಮಾಡಿದ ತಪ್ಪಿಗೋ, ಬಾಬರ್ ಮಾಡಿದ ತಪ್ಪಿಗೋ ನನಗೇನು ಸಂಬಂಧ? ನನ್ನ ತಾಯಿಗೇನು ಸಂಬಂಧ? ನನ್ನ ತಮ್ಮಂದಿರಿಗೇನು ಸಂಬಂಧ? ನನ್ನ ಚಿಕ್ಕಪ್ಪನವ್ರಿಗೇನು ಸಂಬಂಧ? ಜಮೀರ್ಗೇನು ಸಂಬಂಧ? ಅಬ್ಬಾಸ್ಗೇನು ಸಂಬಂಧ? ಇಮ್ರಾನ್ಗೇನು ಸಂಬಂಧ? ಪ್ರಜ್ನಾತ್ ಸಿಂಗ್ ಠಾಕೂರ್ ಮಾಡಿದ ಮಲೆಗೋ ಬಾಂಬ್ ಬ್ಲಾಸ್ಟು ಗೋ ಬೇರೆ ಬೇರೆ ಸಮುದಾಯದ ಜನರಿಗೇನು ಸಂಬಂಧ? ಬೇರೆ ಹಿಂದೂಗಳಿಗೇನು ಸಂಬಂಧ? ಗಾಂಧಿಯನ್ನು ಕೊಂದ ಗೋಡ್ಸೆಯಿಂದಾಗಿ ಎಲ್ಲ ಜನರು, ಗೋಡ್ಸೆಯ ಜಾತಿಯ ಜನರು ಮತ್ತು ಅಧರ್ಮ ಜನರೆಲ್ಲರೂ ಭಯೋತ್ಪಾದನೆ ತಾನ್ಲಿಕ್ಕೆ ಸಾಧ್ಯನಾ? ಅವರೆಲ್ಲರೂ ಅನುಮಾನದಿಂದ ನೋಡ್ಲಿಕ್ಕೆ ಸಾಧ್ಯನಾ? ಇದು ಯಾಕೆ ಹಿಂಗಾಗ್ತಾ ಇದೆ? ಯಾಕೆ ಇಷ್ಟೊಂದು ದ್ವೇಷ ಹಬ್ಬಿಸ್ತಾ ಇದ್ದೀರಾ? ಎಲ್ಲರ ಮನೆಯಲ್ಲೂ ಬೆಂಕಿ ಹತ್ತುತ್ತೆ. ಎಲ್ಲರ ಮನೆಯಲ್ಲೂ ಬೆಂಕಿ ಹತ್ತಾ ಇದೆ. ಎಲ್ಲರ ಸ್ನೇಹದಲ್ಲೂ ಬೆಂಕಿ ಹತ್ತಾ ಇದೆ. ಅವರು ಮಾಡಬೇಕಾಗಿ ಟೆರರಿಸ್ಟ್ ಮಾಡಿ ಹೋದ್ರು. ಏನು ಇಲ್ಲಿ ಹಿಂದೂ ಮುಸ್ಲಿಂ ಜಗಳನ? ಅವರು ಜನಗಳ ಕೊಲ್ಲಲಿಲ್ಲ, ನಮ್ಮ ಬಾಂಧವ್ಯನ ಕೊಲ್ತಾ ಇದ್ದಾರೆ. ಅವ್ರ ಉದ್ದೇಶನೂ ಅದಾಗಿತ್ತು ಅನಿಸುತ್ತೆ. ಅದಕ್ಕೆ ಅವ್ರು ಬಂದು ಮಾಡಿದರು, ಟಾರ್ಗೆಟೆಡ್ ಪೀಪಲ್ಸ್ನ ಕೊಲೆ ಮಾಡಿದರು. ನಾವಿಲ್ಲಿ ನಮ್ಮ ಮನಸ್ಸುಗಳನ್ನ ಕೊಲ್ತಾ ಇದ್ದೀವಿ, ಸ್ನೇಹವನ್ನು ಕೊಲ್ತಾ ಇದ್ದೀವಿ. ಕಷ್ಟ ಆಗ್ತಾಯಿದೆ. ಎಷ್ಟು ಸರ್ ಅನಿಸುತ್ತೆ ಇಲ್ಲಿ ಹುಟ್ಟಿದ ತಪ್ಪಾಯ್ತಾ? ನನ್ನ ಸಹಾಯ ತಗೊಂಡು ಬೆಳೆದಂಥ ಹುಡುಗರು
ನಮ್ಮನ್ನೇ ನಂದು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಅಷ್ಟೇ. ಆ್ಯಸ್ ಎ ಮುಸ್ಲಿಂ ಅನ್ನೋ ಕಾರಣಕ್ಕೆ ಹನುಮಾನಿಂದ ನೋಡ್ತಾ ಇದ್ದಾರೆ. ಪ್ರತಿದಿನ ನನ್ನ ರಾಷ್ಟ್ರಭಕ್ತಿ ಅಥವಾ ನನ್ನ ರಾಷ್ಟ್ರಪ್ರೇಮವನ್ನು ತೋರಿಸ್ಬೇಕಾಗಿದೆ. ಯಾರಿಗೂ ಮೋಸ ಮಾಡದೆ ಬದುಕ್ತಾ ಇದ್ದೀವಿ, ಯಾರಿಗೂ ವಂಚನೆ ಮಾಡದೆ ಬದುಕ್ತಾ ಇದ್ದೀವಿ, ಯಾರಿಗೂ ತಲೆ ಒಡೆಯದೆ ಬದುಕ್ತಾ ಇದ್ದೀವಿ, ಯಾರ್ದು ತಲೆ ಹಿಡಿಯದೆ ಬದುಕ್ತಾ ಇದ್ದೀವಿ. ಅದಾದ ಮೇಲೂ ಕೂಡ ನನ್ನ ರಾಷ್ಟ್ರಭಕ್ತಿಯನ್ನು, ನನ್ನ ರಾಷ್ಟ್ರಪ್ರೇಮವನ್ನು ತೋರಿಸ್ಬೇಕು. ಯಾಕಂದರೆ ನನ್ನ ಹೆಸರು ಸಾಬ್ರ ಹೆಸರು. ಧರ್ಮದ ಹೆಸರಲ್ಲಿ ಲೂಟಿ ಹೊಡಿತಾ ಇದ್ದಾರೆ, ಧರ್ಮದ ಹೆಸರಲ್ಲಿ ಹೆಣ ಬೀಳಿಸ್ತಾ ಇದ್ದಾರೆ. ಆದರೆ ಅವರು ರಾಷ್ಟ್ರಭಕ್ತರು, ಯಾಕೆಂದರೆ ಅವರು ಬೇರೆ ಧರ್ಮದಲ್ಲಿ ಹುಟ್ಟಿದ್ದಾರೆ. ನೀವೇನು ದ್ವೇಷ ಬಿತ್ತಾ ಇದ್ದೀರಲ್ಲ, ಅದು ಟಿ ವಿ ಮಾಧ್ಯಮದಲ್ಲಿರ್ಬೋದು, ಫೇಸ್ಬುಕ್ಕಲ್ಲಿರ್ಬೋದು, ವಾಟ್ಸಪ್ಗಳಲ್ಲಿ. ಒಂದು ದಿನ ಒಬ್ಬ ಮುಸ್ಲಿಂ ಯುವಕನಾಗಿ ಬದುಕಿ ನೋಡಿ, ಅವ್ರ ಮನಸ್ಥಿತಿ ಮೇಲೆ ಏನು ಪರಿಣಾಮ ಬೀರ್ತದೆ ಅಂತ ಗೊತ್ತಾಗುತ್ತೆ. ಒಂದು ದಿನ ಬದುಕಿ ನೋಡಿ. ಒಂದು ದಿನ ನಿಮ್ಮ ಹೆಸರನ್ನು ಖಾನು ಸಾಬ್ ಅಂತ ಇಟ್ಕೊಂಡು ಈ ಥರ ಆಲೋಚನೆ, ಕೋಮುವಾದಿ ಆಲೋಚನೆ ಅಂತ ಏರಿಯಾದಲ್ಲಿ ಹೋಗಿ ಬನ್ನಿ. ಆ ಯುವ ಜನರು, ಮುಸ್ಲಿಂ ಯುವ ಜನರು ಅನುಭವಿಸ್ತಿರೋದೇನಂತ ನಿಮ್ಗೆ ಗೊತ್ತಾಗುತ್ತೆ. ಕೈ ಮುಗಿತೀನಿ. ನಿಮಗೆ ಪ್ರೀತಿ ಹಂಚೋ ಶಕ್ತಿ ಇಲ್ಲದೆ ಹೋದರೆ ಬಿಟ್ಟುಬಿಡಿ. ಅದೇ ದ್ವೇಷ ಹಂಚಬೇಡಿ. ನಿಮ್ಮ ದ್ವೇಷ ಅದು ಬರೀ ಸಾಬರ ಮನೆ ಸೀಮಿತ ಆಗಲ್ಲ, ನಿಮ್ಮ ಮನೆಗೂ ಒಂದು ದಿವಸ ಬರುತ್ತೆ. ನಾವು ಹಿಟ್ಲರ್ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಹಿಟ್ಲರ್ ಕೂಡ ಹೇಗೆ ಒಂದು ಸಮುದಾಯವನ್ನು ಮೊದಲು